ನಮಸ್ಕಾರ ವೀಕ್ಷಕರೇ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ವಿಲ್ ಮಾಡದೆ ಮರಣ ಹೊಂದಿದ ಹಿಂದೂ ಪುರುಷನ ಆಸ್ತಿ ಹಂಚಿಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಬಗ್ಗೆ ನಾನು ದಾಕ್ಷಾಯಿಣಿ ಅಡ್ವೊಕೇಟ್ ತಿಳಿಸಿಕೊಡಲಿದ್ದೇನೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ವಿಲ್ ಮಾಡದೆ ಮರಣ ಹೊಂದಿದ ನಂತರ ಕರ್ತನಂತೆ ವರ್ತಿಸಿ ಒಬ್ಬ ಸಹ ವಾರಸುದಾರನು ಇತರರ ಪಾಲಿನ ಆಸ್ತಿಯನ್ನು ಪರಭಾರೆ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ವಾರಸುದಾರರು ಆಸ್ತಿಯನ್ನು ಪ್ರತ್ಯೇಕ ಪಾಲುದಾರರಾಗಿ ಪಡೆದುಕೊಳ್ಳುತ್ತಾರೆ ಮತ್ತು ಇಲ್ಲಿ ಕರ್ತಾಶಿಪ್ ಪರಿಕಲ್ಪನೆಯು ಅನ್ವಯಿಸುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರ ಅಡಿಯಲ್ಲಿ ವಿಲ್ ಮಾಡದೆ ಮರಣ ಹೊಂದಿದ ವ್ಯಕ್ತಿಯ ಆಸ್ತಿಯನ್ನು ಪಡೆಯುವ ವಾರಸುದಾರರು ಅದನ್ನು ನಿರ್ದಿಷ್ಟ ಮತ್ತು ಪ್ರತ್ಯೇಕ ಪಾಲುಗಳೊಂದಿಗೆ ಹೊಂದುತ್ತಾರೆಯೇ ಹೊರತು ಜಂಟಿ ಕುಟುಂಬದ ಆಸ್ತಿಯಾಗಿ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಸಂಪೂರ್ಣ ವಿವರಣೆ. ದಾರುಬಾಯಿ ಆ್ಯಂಡ್ ಅನದರ್ ವರ್ಸಸ್ ಕಮಲಾಬಾಯಿ ಆ್ಯಂಡ್ ಅದರ್ಸ್. ಈ ಪ್ರಕರಣದಲ್ಲಿ ವಿಲ್ ಮಾಡದೆ ಮರಣ ಹೊಂದಿದ ನಂತರ ಆಸ್ತಿ ಹಕ್ಕನ್ನು ಹೇಗೆ ಹಂಚಿಕೊಳ್ಳಬೇಕು ಎಂಬುದರ ಬಗ್ಗೆ ಮಹತ್ವದ ತೀರ್ಪು ನೀಡಿದೆ. ಪ್ರಕರಣದ ಹಿನ್ನೆಲೆ: ದಾಜಿಬಾ ಎಂಬ ಹಿಂದೂ ಪುರುಷನು ಯಾವುದೇ ಮರಣ ಶಾಸನ ಬರೆಯದೆ ನಿಧನರಾದ ನಂತರ ಅವರ ಎರಡನೇ ಹೆಂಡತಿ ದಾರುಬಾಯಿ ಮತ್ತು ಮೊದಲ ಹೆಂಡತಿಯಿಂದ ಜನಿಸಿದ 4 ಹೆಣ್ಣು ಮಕ್ಕಳು ಆಸ್ತಿಯ ಹಕ್ಕಿಗಾಗಿ ವಿವಾದಕ್ಕೆ ಒಳಗಾದರು. ಆಸ್ತಿಯಲ್ಲಿ ಜಮೀನು ಮತ್ತು ಮನೆಗಳು ಸೇರಿದ್ದವು. ಹೆಣ್ಣು ಮಕ್ಕಳು ತಮ್ಮನ್ನು 4/5 ಹಕ್ಕುದಾರರು ಎಂದು ಹೇಳಿ ಪಾರ್ಟಿಷನ್ ಆ್ಯಂಡ್ ಸಪರೇಟ್ ಪೊಸಿಷನ್ ಪಡೆಯಲು ದಾವೆ ಹಾಕಿದ್ದರು. ನ್ಯಾಯಾಲಯಗಳ ಹಂತಗಳು: ಪ್ರಾಥಮಿಕ ನ್ಯಾಯಾಲಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಇದೆ ಎಂದು ತೀರ್ಪು ನೀಡಿತು. ದಾರುಬಾಯಿ ಕರ್ತ ಆಗಿ ಆಸ್ತಿಯ ಒಂದು ಭಾಗವನ್ನು ಮಾರಾಟ ಮಾಡಿದ್ದನ್ನು ಅಮಾನ್ಯ ಎಂದು ಘೋಷಿಸಿತು. ಮೊದಲ ಅಪೀಲು ನ್ಯಾಯಾಲಯದಲ್ಲಿ ದಾರುಬಾಯಿ ಒಬ್ಬ ಅರ್ಜಿದಾರೆಯ ಮದುವೆಗಾಗಿ ಆಸ್ತಿಯ ಒಂದು ಭಾಗವನ್ನು ಮಾರಾಟ ಮಾಡಿದ್ದು ಕಾನೂನುಬದ್ಧ ಅಗತ್ಯ ಎಂದು ಒಪ್ಪಿಕೊಂಡಿತು. ಹೈಕೋರ್ಟ್ ಮತ್ತೆ ಪ್ರಾಥಮಿಕ ನ್ಯಾಯಾಲಯದ ತೀರ್ಪನ್ನು ಪುನಃಸ್ಥಾಪಿಸಿ ದಾರುಬಾಯಿಯ ಮಾರಾಟವನ್ನು ಅಮಾನ್ಯಗೊಳಿಸಿತು. ಸರ್ವೋಚ್ಚ ನ್ಯಾಯಾಲಯ ಅಂತಿಮವಾಗಿ ಹೈಕೋರ್ಟ್ ತೀರ್ಪನ್ನು ಸಮರ್ಥಿಸಿ ದಾರುಬಾಯಿ ಮತ್ತು 4 ಹೆಣ್ಣು ಮಕ್ಕಳು ತಲಾ 1/5 ಹಕ್ಕು ಹೊಂದಿದ್ದಾರೆ ಎಂದು ಘೋಷಿಸಿತು. ದಾರುಬಾಯಿ ತನ್ನ ಹಕ್ಕಿನ ಭಾಗವನ್ನು ಮಾತ್ರ ನಿರ್ವಹಿಸಬಹುದು, ಇತರರ ಹಕ್ಕುಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ಕಾನೂನು ತತ್ವಗಳು: ಸೆಕ್ಷನ್ 8 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್. ಪುರುಷ ಹಿಂದೂ ವಿಲ್ ಮಾಡದೆ ಮರಣ ಹೊಂದಿದ್ದರೆ ಆಸ್ತಿ ಕ್ಲಾಸ್ 1 ವಾರಸುದಾರರಿಗೆ ಹೋಗುತ್ತದೆ. ಕ್ಲಾಸ್ 1 ವಾರಸುದಾರರಲ್ಲಿ ವಿಧವೆ, ಮಕ್ಕಳು, ತಾಯಿ ಸೇರಿರುತ್ತಾರೆ. ಸೆಕ್ಷನ್ 19 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್. 2 ಅಥವಾ ಹೆಚ್ಚು ವಾರಸುದಾರರು ಒಟ್ಟಿಗೆ ಆಸ್ತಿಯನ್ನು ಪಡೆಯುವಾಗ ಅವರು ಟೆನೆನ್ಸ್ ಇನ್ ಕಾಮನ್ ಆಗಿರುತ್ತಾರೆ, ಅಂದರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ನಿರ್ದಿಷ್ಟ ಹಕ್ಕು ಇರುತ್ತದೆ. ಜಾಯಿಂಟ್ ಟೆನೆನ್ಸಿ ವರ್ಸಸ್ ಟೆನೆನ್ಸಿ ಇನ್ ಕಾಮನ್. ಜಾಯಿಂಟ್ ಟೆನೆನ್ಸಿ ಸರ್ವೈವರ್ಶಿಪ್ ನಿಯಮ ಅನ್ವಯಿಸುತ್ತದೆ. ಒಬ್ಬರು ಮರಣ ಹೊಂದಿದ್ದರೆ ಅವರ ಹಕ್ಕು ಉಳಿದವರಿಗೆ ಹೋಗುತ್ತದೆ. ಉದಾಹರಣೆಗೆ ಎ ಮತ್ತು ಬಿ ಒಟ್ಟಿಗೆ ಆಸ್ತಿಯನ್ನು ಹೊಂದಿದ್ದರೆ ಎ ಮರಣ ಹೊಂದಿದ್ದರೆ ಬಿ ಸಂಪೂರ್ಣ ಹಕ್ಕುದಾರನಾಗುತ್ತಾರೆ. ಟೆನೆನ್ಸಿ ಇನ್ ಕಾಮನ್ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ನಿರ್ದಿಷ್ಟ ಹಕ್ಕು ಇರುತ್ತದೆ. ಒಬ್ಬರು ಮರಣ ಹೊಂದಿದ್ದರೆ ಅವರ ಹಕ್ಕು ಅವರ ವಾರಸುದಾರರಿಗೆ ಹೋಗುತ್ತದೆ. ಉದಾಹರಣೆಗೆ ಎ ಮರಣ ಹೊಂದಿದ್ದರೆ ಎಯ ಹಕ್ಕು ಎಯ ಮಕ್ಕಳಿಗೆ ಹೋಗುತ್ತದೆ, ಬಿಗೆ ಸ್ವಯಂ ಆಗುವುದಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಮುಖ್ಯ ಅಂಶಗಳು: ವಿಲ್ ಮಾಡದೆ ಇಂಟರ್ಸ್ಟೇಟ್ ಸಕ್ಸೆಷನ್ ಮೂಲಕ ಬಂದ ಆಸ್ತಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗುವುದಿಲ್ಲ. ವಾರಸುದಾರರು ಟೆನೆನ್ಸ್ ಇನ್ ಕಾಮನ್ ಆಗಿ ಆಸ್ತಿಯನ್ನು ಹೊಂದುತ್ತಾರೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಹಕ್ಕು ಇರುತ್ತದೆ. ಈ ಪ್ರಕರಣದಲ್ಲಿ 1/5 ಹಕ್ಕು ಇರುತ್ತದೆ. ಕರ್ತ ಎಂಬ ತತ್ವ ಇಲ್ಲಿ ಅನ್ವಯಿಸುವುದಿಲ್ಲ. ಆದ್ದರಿಂದ ಒಬ್ಬ ಸಹವಾರಸುದಾರರು ಇತರರ ಹಕ್ಕನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ದಾರುಬಾಯಿ ತನ್ನ 1/5 ಹಕ್ಕು ಮಾತ್ರ ನಿರ್ವಹಿಸಬಹುದು. ಅಂತಿಮ ನಿರ್ಣಯ: ದಾರುಬಾಯಿ ಮತ್ತು 4 ಹೆಣ್ಣು ಮಕ್ಕಳು ತಲಾ 1/5 ಹಕ್ಕು ಹೊಂದಿದ್ದಾರೆ. ದಾರುಬಾಯಿ ಕರ್ತ ಆಗಿ ಇತರರ ಹಕ್ಕುಗಳನ್ನು ಮಾರಾಟ ಮಾಡುವ ಅಧಿಕಾರ ಹೊಂದಿಲ್ಲ. ಆದ್ದರಿಂದ ಅಪೀಲು ತಿರಸ್ಕರಿಸಲಾಯಿತು. ನ್ಯಾಯಾಲಯವು 50 ವರ್ಷಗಳ ವಿವಾದಕ್ಕೆ ಅಂತ್ಯ ಬರೆಯುವಂತೆ ಆಶೆ ವ್ಯಕ್ತಪಡಿಸಿದೆ. ಈ ತೀರ್ಪು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಟೆನೆನ್ಸ್ ಇನ್ ಕಾಮನ್ ತತ್ವವನ್ನು ಪುನಃ ದೃಢಪಡಿಸಿದೆ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.